By winning one more election, what is your great achievement? By cheating people, wrongly doing wrong things because you got in power. What is that you want to prove? ಬರೇ ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ಇಷ್ಟೇನಾ? ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಕ್ಯಾಂಪೇನ್ ಬಿಟ್ಟರೆ ಬೇರೆ ಏನು ಆಡಿಟ್ ರಿಪೋರ್ಟ್ ಏನಿಲ್ವಾ? ಹೇಳ್ತಾ ಇದೀವಲ್ಲ, ಬೆಳಗ್ಗೆ ಹೇಳಿದೆ, ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದೆ, ಬಿಹಾರ್ನಲ್ಲಿ 70,000 ಕೋಟಿ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾ ಇದೆ. ಯಾರ ಸರ್ಕಾರ ಇದು? ಕಳೆದ 10 ವರ್ಷದಲ್ಲಿ 150ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಬಿಹಾರ್ನಲ್ಲಿ ಬಿದ್ದಿದ್ದಾವೆ. ಇದು ಚರ್ಚೆಗಿದೆಯಾ? ಪ್ರಧಾನಮಂತ್ರಿ ಅದರ ಮೇಲೆ ಓಟ್ ಕೇಳ್ತಾ ಇದ್ದಾರೆ. ಈಗ ಸೇಮ್ ಅದೇ ನರೇಶನ್, ಪಾಕಿಸ್ತಾನ್ ಮುಸಲ್ಮಾನ್, ಮುಸಲ್ಮಾನ್ ಪಾಕಿಸ್ತಾನ್ ಇದೇ ತಾನೆ. ನಮ್ಮ ಪ್ರಧಾನಮಂತ್ರಿಗಳು ಓಟ್ ಕೇಳ್ತಕ್ಕಂಥದ್ದು ಏನಿದೆ? ಲಾಸ್ಟ್ಗೆ ಹತ್ರ ಚುನಾವಣೆಗಳು ಬಂದಾಗೆಲ್ಲ ಏನಿದೆ? ಇದೇ ಬಿಟ್ಟರೆ ಇನ್ನೇನು ಬೇರೆ ಹೊಸದಾಗಿದೆಯಾ? ದಟ್ಸ್ ಓಕೆ, ಒನ್ ಮೋರ್ ಎಲೆಕ್ಷನ್ ವಿಲ್ ಕಮ್ ಅಂಡ್ ಗೋ. ವಾಟ್ಸ್ ಅ ಬಿಗ್ ಡೀಲ್ ಅಬೌಟ್ ಇಟ್? ಅದ್ರಿಗೆ ಕನ್ವಿನ್ಸ್ ಮಾಡ್ತಿದ್ದು ಇವೇನು ಬಿಜೆಪಿ ಎಷ್ಟು ಓಟ್ ಬಿದ್ದಿದೆ ಇಡೀ ದೇಶದಲ್ಲಿ? 35% ಓಟ್ ಬಿದ್ದಿದೆ. ಅದು ಮೋಸ ಮಾಡಿ ಹಿಂಗೆಲ್ಲ ಮಾಡ್ತಾನೆ ಓಟ್ ಬಿದ್ದಿರೋದು ಬಿಜೆಪಿಗೆ. 35% ಓಟ್ ಅಷ್ಟೇ ಬಿದ್ದಿರೋದೇನು? ಬಿಜೆಪಿಗೆ 100% ಓಟ್ ಬಿದ್ದಿದೆ ದೇಶದಲ್ಲಿ. ಸೊ ದೇ ಆರ್ ವಿನ್ನಿಂಗ್ ಇನ್ ನ್ಯೂಮರಿಕಲಿ ನಂಬರ್ಸ್, ನಂಬರ್ 1. ನಂಬರ್ 2, ದೇ ಆರ್ ನಾಟ್ ಫುಲ್ ಇನ್ ಮೆಜಾರಿಟಿ, ದೇ ಆರ್ ಇನ್ ಅ ಕೋಲಿಷನ್ ಗೌರ್ಮೆಂಟ್. ವಾಟ್ ಇಸ್ ದ ಬಿಗ್ ಡೀಲ್ ಅಬೌಟ್ ಇಟ್? ಒಂದೇ ಬೆಳಗ್ಗಿನಿಂದ ಸಾಯಂಕಾಲ ನಮ್ಮ ತಾತಗೆ ನಿಮ್ಮ ತಾತಗೆ ಬೆಳಗ್ಗಿನಿಂದ ಸಾಯಂಕಾಲ ಯಾವುದೋ ಟಿವಿಯಾಗಿ ತೋರಿಸ್ರೆ ಅವರು ಪಾಪ್ಯುಲರ್ ಆಗ್ತಾರೆ. ಯಾರೇ ಒಬ್ಬ ವ್ಯಕ್ತಿನ ಬೆಳಗ್ಗಿಂದ ಸಾಯಂಕಾಲ ಇಂದ್ರ ಚಂದ್ರ ದೇವರು, ಇಂದ್ರ ಚಂದ್ರ ದೇವರು ಅಂತ ತೋರಿಸಿದ್ರೆ ಪಾಪ್ಯುಲರ್ ಆಗಿ ಆಗ್ತಾರೆ. ದಟ್ಸ್ ಓನ್ಲಿ ಪಾಪ್ಯುಲಾರಿಟಿ. ಯಸ್, ವಾಟ್ ಎಲ್ಸ್ ವಿ ಹ್ಯಾವ್ ಗಾಟ್ ನೌ? ಅಷ್ಟೇ ಪಾಪ್ಯುಲಾರಿಟಿ ಇದ್ರೆ, ಅಷ್ಟೇ ನಾಲೆಜ್ ಇದ್ರೆ ಒಂದ್ಸಲಿ ಮಾಡಲಿಲ್ಲ, ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾಕೆ ಮಾಡಬಾರ್ದು?